ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋನ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ರಿವ್ಯೂ ಬಂದ್ಬಿಟ್ಟು RR ವರ್ಸಸ್ LSC. RR ಟಾಸ್ ಗೆದ್ದು ಒಳ್ಳೆ ಆಯ್ಕೆನೆ ಮಾಡಿಕೊಂಡ್ರು, ಬೌಲಿಂಗ್ನ ತಗೊಂಡ್ರು. LSC ಟಾಸ್ನ ಸೋತ್ಬಿಟ್ಟು ಅವನ್ಗಳು ಬ್ಯಾಟಿಂಗ್ನ ಆಯ್ಕೆ ಬ್ಯಾಟಿಂಗ್ ಮಾಡೋಕ್ಕೆ ಬಂದರು. ಮೇನ್ ಗುರು ಇಲ್ಲಿ LSC ಅವರು ಅಂತ ಸ್ಟಾರ್ಟ್ ಸಿಗಲಿಲ್ಲ. ಮೇನ್ ಇಲ್ಲಿ LSC ಬ್ಯಾಟಿಂಗಲ್ಲಿ ಡಿಕಾಕ್ ಅವರು ಬೇಗನೆ ಔಟ್ ಆದರು, ಅವರಿಂದನೇ ಮ್ಯಾಚ್ ಸೋತರು ಅನ್ಬೋದು. ಅವರು ಮೇನ್ ಎಲ್ಲ ಮ್ಯಾಚಲ್ಲಿ ಅವರು ಚೆನ್ನಾಗಿ ಆಡ್ತಿದ್ರು ಗುರು. ಡಿಕಾಕ್ ಆಗಲಿ ಮತ್ತು ಮಾರ್ಕೆಸ್ ಸ್ಟೋನಿಸ್ ಆಗಲಿ, ಅವರಿಬ್ಬರೂ ಇವರು ಬೇಗನೆ ಔಟ್ ಮಾಡಿದ್ರಲ್ಲ, ಅದರಿಂದನೇ ಮ್ಯಾಚ್ ಸೋತರು ಅನ್ಬೋದು. ಮೇನ್ ಇಲ್ಲಿ ರಾಹುಲ್ ಒಂದು ಸೈಡ್ ನಿಂತ್ಕೊಂಡು ಇಷ್ಟು ರನ್ನ ಬರೋಕ್ಕೆ ಸಾಧ್ಯ ಐತಿ. ಇಲ್ಲ ಅಂದರೆ ರಾಹುಲ್ ಇರಲಿಲ್ಲ ಅಂದಿದ್ರೆ, ಮತ್ತು ದೀಪಕ್ ಹುಡ್ಡ ಇರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ರನ್ನು ಕಡಿಮೆ ಐತಿತ್ತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ರನ್ ಕಡಿಮೆ ಇತ್ತು ಗುರು ಎಲ್ಲ ಮ್ಯಾಚಲ್ಲೂ. ಇಲ್ಲಿ ಈಗ ಬರೋ IPL ಆಲ್ಮೋಸ್ಟ್ 200, 230 ಹೊಡೆಯೋ ಮ್ಯಾಚ್ ಬಂದ್ಬಿಟ್ಟು ಇವರು ಜಸ್ಟ್ 196 ಹೊಡೆದ್ರೆ ಯಾರು ತಾನೇ ಗೆಲ್ಲಲ್ಲ. ಅದು ಟೇಬಲ್ ಟಾಪಲ್ಲಿರೋ RR ಈಸಿಯಾಗಿ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಇವರು ಇರಲಿಲ್ಲ. ಒಂದು ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ರಾಹುಲ್ ಹಾಫ್ ಸೆಂಚುರಿ ಹೊಡೆದ್ರು, ಮತ್ತು ದೀಪಕ್ ಹುಡ್ಡನ ಹಾಫ್ ಸೆಂಚುರಿ ಹೊಡೆದ್ರು ಅಂತ ರನ್ ಬರಲಿಲ್ಲ ಅನ್ಬೋದು. ಮೇನ್ ಇಲ್ಲಿ ಪವರ್ ಪ್ಲೇಲ ಆಲ್ಮೋಸ್ಟ್ 1 ವಿಕೆಟ್ ತೆಗೆದಿದ್ರು. ಆಮೇಲೆ ಪವರ್ ಪ್ಲೇ ಮುಗಿದ ತಕ್ಷಣ 2ನೇ ವಿಕೆಟ್. ಪವರ್ ಪ್ಲೇಲ ಆಲ್ಮೋಸ್ಟ್ 2 ವಿಕೆಟ್ ಹೋಗ್ಬಿಟ್ಟಿದ್ರು. ದೀಪಕ್ ಹುಡ್ಡ ಮತ್ತು ರಾಹುಲ್ ಅವರಿಬ್ಬರು ಪಾರ್ಟ್ನರ್ಶಿಪ್ ಇಲ್ಲಿ ಚೆನ್ನಾಗಿ ಮ್ಯಾಚಿಗೆ ಟಚ್ ಕೊಟ್ಟಿದೆ ಅನ್ಬೋದು. ಹೊರತು ಇನ್ನು ಯಾರು ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ. ಬಿಟ್ರೆ ಪೂರವ್ ಅಂತ ಹೇಳಿ ಪೂರವ್ ಬೇಗನೆ ಔಟ್ ಆಗ್ಬಿಟ್ರು. ಇವ್ರ ಕಡೆ ಪೂರವಾಗಲಿ ಮಾರ್ಕೆಸ್ ಸ್ಟೋನಿಸು ಡಿಕಾಕು ಮೇನ್ ಬ್ಯಾಟ್ಸ್ಮನ್ಗಳೇ ಇಲ್ಲಿ ಆಡಲಿಲ್ಲ. ಅಂದರೆ ಇವರಿಬ್ರು ಎಷ್ಟು ಆಡಿದ್ರು ಅಷ್ಟೇ ರನ್ ಬರೋಲ್ಲ, ಏನು ಮಾಡೋಕ್ಕಾಗುತ್ತೆ. ಈಗ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ LSC ಸ್ಟ್ರಗಲ್ ಬಿಟ್ಟರು ಬ್ಯಾಟಿಂಗಲ್ಲಿ. ಒಟ್ಟಿನಲ್ಲಿ ಬೌಲಿಂಗ್ ತೊಗೋಬೇಕಿತ್ತು. ಒಟ್ಟಿನಲ್ಲಿ ಇವರು LSC ಅವರು ಟಾಸ್ಕ್ ಇದ್ದರೂ ಒಂದು ಪಕ್ಷ ಬ್ಯಾಟಿಂಗೇ ತಗೋತಿದ್ರು ಅನಿಸ್ತದೆ. ಆಲ್ಮೋಸ್ಟ್ ಇವರು ಗೆದ್ದಿರೋ ಮ್ಯಾಚೆಲ್ಲ ನನ್ನ ಪ್ರಕಾರ ಬ್ಯಾಟಿಂಗ್ ತೊಗೊಂಡೆ ಇವರು ಗೆದ್ದಿರೋದು. ಒಟ್ಟಿನಲ್ಲಿ ಇವರು ಟಾಸ್ ಗೆದ್ದಿದ್ರು ಮೋಸ್ಟ್ಲಿ ಬ್ಯಾಟಿಂಗ್ ತೊಗೊಂಡು ಗೆಲ್ತಿದ್ರ ನನಗೆ ಮ್ಯಾಚ್ ಇದಿತ್ತು. ಒಟ್ಟಿನಲ್ಲಿ ರಾಹುಲ್ ಒಳ್ಳೆ ಮ್ಯಾಚ್ ಆಡಿಸಿದ್ರು, ದೀಪಕ್ ಹುಡ್ಡನು ಅಷ್ಟೇ. ಒಟ್ಟಿನಲ್ಲಿ ನಾನು ಮೇನ್ ಗುರು ಇವರು ಸಿಕ್ಕಾಪಟ್ಟೆ ಕಡಿಮೆ ರನ್ನ ಹೊಡೆದ್ರು, 196 ಹೊಡೆದ್ರು. ಇವ್ರ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. RR ಬೌಲಿಂಗು R ಅಶ್ವಿನ್ ಆಗಲಿ, ಮತ್ತು ಚಹಲ್ ಆಗಲಿ, ಮತ್ತು ಟ್ರೆಂಟ್ ಬೋಲ್ಟ್ ಆಗಲಿ, ಆಯುಷ್ ಖಾನ್ ಆಗಲಿ, ಇವರು ಸಂದೀಪ್ ಶರ್ಮಾ ಒಳ್ಳೆ ಬೌಲಿಂಗ್ನ ಮಾಡಿದ್ರು. 2 ವಿಕೆಟ್ ತೆಗೆದ್ರು, ಒಳ್ಳೆ ಕ್ರೂಸಲ್ ವಿಕೆಟ್ನ ಅವರೇ ತೆಗೆದುಕೊಟ್ಟಿದ್ದು. ಒಟ್ಟಿನಲ್ಲಿ ಮೇನ್ ಇವರು ಸಂದೀಪ್ ಶರ್ಮಾನ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡೋದು. ಸುಮ್ಮನೆ ಯಾವ್ಯಾವ ಟೈಮಲ್ಲಿ ಇವರು ಯೂಸ್ ಮಾಡ್ಕೊಂಡು ವೇಸ್ಟ್ ಮಾಡಲ್ಲ ಅವರು. ಅದರಿಂದನೇ ಇವರು ಮ್ಯಾಚ್ ಗೆಲ್ಲೋದು. ಟ್ರೆಂಟ್ ಬೋಲ್ಟ್ ಆಲ್ವೈಸು ಪವರ್ ಪ್ಲೇಲಿ ವಿಕೆಟ್ ತೆಗಿತಾರೆ, ಮತ್ತು ಅಶ್ವಿನ್ಗೆ ಮಾಮೂಲಿ ನಾರ್ಮಲ್ ಓವರಲ್ಲಿ ಬಂದ್ಬಿಟ್ಟು ವಿಕೆಟ್ ತೆಗಿತಾರೆ. ಚಾಲು ಅಷ್ಟೇ. ಚಾಲು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೆ ಹೆಂಗೋ ಮ್ಯಾನೇಜ್ ಮಾಡಿದ್ರು ಗುರು. ಒಟ್ಟಿನಲ್ಲಿ RR ಮೇನ್ ಟ್ರೆಂಟ್ ಬೋಲ್ಟು ಇವರು ಸಂದೀಪ್ ಶರ್ಮಾನ ಸಿಕ್ಕಾಪಟ್ಟೆ ಮಾಡ್ಕೊಂಡವ್ರೆ, ಸಿಕ್ಕಾಪಟ್ಟೆ ನಂಬ್ತಾರೆ, ಅವ್ರ ಕೈಲಿ ಬೌಲಿಂಗ್ ಕೊಡ್ತಾರೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು ಗುರು. ಒಂದೊಂದು ಸ್ವಲ್ಪ ರನ್ ಬೇಕಿತ್ತು LSC ಬೌಲಿಂಗ್ ಮಾಡ್ಕೊಳ್ಳೋಕ್ಕೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರನ್ ಇತ್ತು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ ಸೋತ್ರ ಅನ್ಬೋದು ಒಂದು ಕಡೆ. ಇವ್ರ ಕಡೆ ಈಗ 196ನ ಚೇಸ್ ಮಾಡೋಕ್ಕೆ ಬಂದವರು ಇವರು ಅಂತ ಸ್ಟಾರ್ಟ್ ಸಿಕ್ತು. ಒಟ್ಟಿನಲ್ಲಿ SSV JCL ಆಗಲಿ, ಜಾಸ್ ಬಟ್ಲರ್ ಆಗಲಿ ಇಬ್ಬರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಬೇಗನೆ ಔಟ್ ಆಗಿದ್ದು. ಈಗ ಪವರ್ ಪ್ಲೇ ಜಸ್ಟ್ 1 ವಿಕೆಟ್ ಬಿದ್ದಿದ್ರು, ಬೇಗ ಜಾಸ್ ಬಟ್ಲರ್ ಔಟ್ ಆದರು. SSV JCL ಬೇಗನೆ ಅಗ್ರೆಸಿವ್ ಆಗಿ ಆಡೋಕ್ಕೆ ಹೋಗಿ ಔಟ್ ಆದರು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ರನ್ ಬಂದ್ಬಿಟ್ಟಿತ್ತು ಗುರು. ಪವರ್ ಪ್ಲೇಲಿ 60 ರನ್ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು. ಅಲ್ಲೇ ಮ್ಯಾಚ್ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್ LSC. ಏನಾರು ಪವರ್ ಪ್ಲೇಲಿ ಇವರು ಕಟ್ ಹಾಕಿದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತಿತ್ತು. ಒಟ್ಟಿನಲ್ಲಿ ಇವರು ಅಲ್ಲಿಂದನೇ ಮ್ಯಾಚ್ ಸ್ಟ್ರಗಲ್ ಆಯಿತು. ಒಟ್ಟಿನಲ್ಲಿ LSC ಇನ್ನೊಂದು ಇವರು ಇನ್ನೇನು ಇವ್ರದ್ದು RR ಅವರು ಮ್ಯಾಚ್ ಸೋತು ಬಿಡ್ತಾರೆ ಅಂದ ತಕ್ಷಣ ಸಂಜು ಸ್ಯಾಮ್ಸಂಗು ಮತ್ತು 2 ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು ಅನ್ಬೋದು. ಜಾಸ್ ಬಟ್ಲರ್ ಮತ್ತು ಸಂಜು ಸ್ಯಾಮ್ಸಂಗು ಅವರಿಬ್ಬರಿಂದನೇ ಆಲ್ಮೋಸ್ಟ್ 50 ರನ್ ಬಂದಿತ್ತು ಅನ್ಬೋದು. ಆಮೇಲೆ ಜಾಸ್ ಬಟ್ಲರ್ ಬೇಗನೆ ಔಟ್ ಆದರು. ಎಷ್ಟು 10ನೇ ಓವರ್ಗೂ ಏನೋ ಔಟ್ ಆಗಿದ್ದು, 10ನೇ ಓವರ್ಗೆ ಔಟ್ ಆದರು. ಆಮೇಲೆ ಪರಾಗ್ ಅವ್ರು ಬಂದರು, ಪರಾಗ್ ಬಂದ್ಬಿಟ್ಟು ಬೇಗನೆ ಔಟ್ ಆದರು ಅನ್ಬೋದು. ಪರಾಗ್ ಎಲ್ಲ ಮ್ಯಾಚಲ್ಲಿ ಅಗ್ರೆಸಿವ್ ಆಡಿದ್ರು, ಈ ಮ್ಯಾಚ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇವ್ರ ಕಡೆ ಗುರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಟ್ಟಿದ್ರು. ಮೇನ್ ಗುರು ಇಲ್ಲಿ ಸಂಜು ಸ್ಯಾಮ್ಸಂಗ್ ಒಂದು ಸೈಡು
ನಿಂತ್ಕೊಂಡು ನನ್ನ ಮ್ಯಾಚ್ನ ಗೆಲ್ಲಿಸ್ತಾರೆ. ಕ್ಯಾಪ್ಟನ್ಶಿಪ್ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡ್ಕೊಂಡು ಗೆಲ್ಲಿಸ್ತಾರಲ್ಲ, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಮೇನ್ ಇಲ್ಲಿ 196 ಅಂತ ಹೇಳ್ಕೊಳ್ಳೋರನ್ನು ಇಲ್ಲವೇ ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಈ ಮ್ಯಾಚ್ಗಳೆಲ್ಲ 200-250 ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಆಗ್ತಿದೆ. ಮಧ್ಯಾಹ್ನದ ಮ್ಯಾಚ್ ಅಷ್ಟೇ ರನ್ ಬೈತಿ. ಇದೆಲ್ಲ ಯಾರು ಗುರು ಇಷ್ಟು ಕಡಿಮೆ ರನ್ ಯಾರು ಹೊಡಿಯಲ್ಲ. ಇದು ಸಿಕ್ಕಾಪಟ್ಟೆ ರನ್ ಕಡಿಮೆ ಇದ್ದರು, ಅದರಿಂದನೇ ಮ್ಯಾಚ್ ಸೋತರು ಅನ್ಬೋದು. ಮತ್ತು ಇವರು ಸಿಕ್ಕಾಪಟ್ಟೆ ಬೌಲಿಂಗಲ್ಲಿ ಎಕ್ಸ್ಪೆನ್ಸಿವ್ ಆದರು. ಯಶಸ್ವಿ ಠಾಕೂರ್ ಆಗಲಿ ಮತ್ತು ರವಿ ವಿಷ್ಣು ಆಗಲಿ ಸಿಕ್ಕಾಪಟ್ಟೆ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು. ಮೇನ್ ಇಲ್ಲಿ ತೃಣಾಲ್ ಪಾಂಡ್ಯ ಒಂಚೂರು ಚೆನ್ನಾಗಿ ಓವರ್ ಮಾಡಿದ್ರು. ತೃಣಾಲ್ ಪಾಂಡ್ಯ, ಮಾರ್ಕಸ್ ಸ್ಟೋನಿಸ್ ಒಂದು ವಿಕೆಟ್ ತೊಗೊಟ್ರು. ಬಿಟ್ಟು ಯಶ್ ಠಾಕೂರ್ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಮೊಯಿಸ್ ಒಟ್ನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಗುರು. ಅದರಿಂದನೇ ಮ್ಯಾಚ್ನ ಸೋದ್ರು ಒಟ್ಟಿನಲ್ಲಿ. ಇಲ್ಲಾಂದಿದ್ರೆ ಮ್ಯಾಚ್ಗೆಲ್ಲ ಚಾನ್ಸಸ್ ಇತ್ತು. ಈ ಕಡೆ ಇನ್ನೊಂದು ಹೇಳೋದಾದರೆ LSG ಬಗ್ಗೆ ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಅಮಿತ್ ಮಿಶ್ರಾ ಅಂತ ಕರ್ಕೊಬಂದರು. ಇವರು ಅಮಿತ್ ಮಿಶ್ರಾ ಬೇಗ ಔಟ್ ಮಾಡಿಕೊಟ್ರು. ಇವರು ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ. ಮೇನ್ ಇಲ್ಲಿ ತೃಣಾಲ್ ಪಾಂಡ್ಯ ಒಂಚೂರು ಚೆನ್ನಾಗಿ ಓವರ್ ಮಾಡಿದ್ರು. ತೃಣಾಲ್ ಪಾಂಡ್ಯ, ಮಾರ್ಕಸ್ ಸ್ಟೋನಿಸ್ ಒಂದು ವಿಕೆಟ್ ತೊಗೊಟ್ರು. ಬಿಟ್ಟು ಯಶ್ ಠಾಕೂರ್ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಮೊಯಿಸ್ ಒಟ್ನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಗುರು. ಅದರಿಂದನೇ ಮ್ಯಾಚ್ನ ಸೋದ್ರು ಒಟ್ಟಿನಲ್ಲಿ. ಇಲ್ಲಾಂದಿದ್ರೆ ಮ್ಯಾಚ್ಗೆಲ್ಲ ಚಾನ್ಸಸ್ ಇತ್ತು. ಈ ಕಡೆ ಬೌಲಿಂಗ್ ಅಟ್ಯಾಕು ಇರಲಿಲ್ಲ, ಅದರಿಂದನೇ ಮ್ಯಾಚ್ ಸೋತರು. ಮೇನ್ ಈ ಕಡೆ ಮಾಯಾಂಕ್ ಯಾದವ್ ಇರಲಿಲ್ಲ, ಅದರಿಂದನೇ ಮ್ಯಾಚ್ನ ಸೋತ್ಕೊ ಬರ್ತಿದ್ದಾರೆ. ಆಲ್ಮೋಸ್ಟು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರಂದಿನೇ ಸೋತರು. ನಾನು ಹೇಳಿದೆ LSG ವರ್ಸಸ್ RRಲ್ಲಿ LSG ಗೆಲ್ತಾರೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡ್ರು. LSG ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಒಂದು ಲೆವೆಲ್ಗೆ ತೊಗೊಂಡ್ರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಅಡ್ವಾಂಟೇಜ್ ತೊಗೊಳ್ಳಿಲ್ಲ. ಒಟ್ಟಿನಲ್ಲಿ RR ಒಂದು ಸೈಡ್ ಮ್ಯಾಚ್ನ ಮಾಡ್ಕೊಂಡು ಒಟ್ಟಿನಲ್ಲಿ ಬೇಗನೆ ಗೆದ್ದರು. 19ನೇ ಓವರ್ಗೆ 20 ಓವರ್ಗೆ ಆಲ್ಮೋಸ್ಟ್ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಹೋದರು. ಈಗ ಟೇಬಲ್ ಟಾಪಲ್ಲಿ ನಂಬರ್ 1 ಆಗಿ ಅವರೇ ಇರ್ತಾರೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಅವರು ಡೈರೆಕ್ಟ್ ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ LSG RR ವರ್ಷದಲ್ಲಿ LSG ಗೆಲ್ತಾರೆ ಅಂತ ನಾನು ಹೇಳಿದೆ. ಒಟ್ಟಿನಲ್ಲಿ RR ಗೆದ್ರು. ಈ ರಿವ್ಯೂ ನಿಮಗೇನು ಇಷ್ಟ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.